ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತು ಬಹಳ ವಿಶೇಷವಾದಂಥ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಾರಣ ಏನಪ್ಪ ಅಂತಂದರೆ 9ನೇ ತಾರೀಕು ಮಂಗಳವಾರ ದಿವಸ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಅಂದರೆ ಹೊಸ ವರ್ಷ ಪ್ರಾರಂಭ ಆಯಿತು 9ನೇ ತಾರೀಕು ಮಂಗಳವಾರ ದಿವಸ. ಅವತ್ತು ನಾನು ಸಂವತ್ಸರದ ಫಲ, ವರ್ಷದ ಫಲ, 12 ರಾಶಿಗಳ ಫಲನ ಭಾಳ ಚಿಕ್ಕದಾಗಿ ಹೇಳಿದ್ದೆ ಸಮಯದ ಅಭಾವದಿಂದ. ನಿನ್ನೆ ನನಗೆ ಕೆಲವು ಮಠಾಧಿಪತಿಗಳು, ಅಡ್ವೊಕೇಟ್ಸ್ ಮತ್ತು ಕೆಲವು ಡಾಕ್ಟರ್ಸ್ಗಳು ನನಗೆ ಫೋನ್ ಮಾಡಿ ಈ ವರ್ಷ ಭವಿಷ್ಯ ಮತ್ತು ರಾಶಿ ಭವಿಷ್ಯದ ಫಲ ಇನ್ನೂ ಡೀಟೇಲಾಗಿ ಹೇಳಿ ನಮಗೆ ಅಂತ ಹೇಳಿದ್ರು. ಅವತ್ತು ನೀವು ಹಬ್ಬದ ದಿವಸ, ಯುಗಾದಿ ಹಬ್ಬದ ದಿವಸ ಭಾಳ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳಿದ್ರಿ. ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ನೀವು ನಮಗೆ ಅಂತೇಳಿ ಕೆಲವು ಮಠಾಧೀಶರು, ಕೆಲವು ಗಣ್ಯ ವ್ಯಕ್ತಿಗಳು ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಅದರ ಸಲುವಾಗಿ ಅವರ ಕೋರಿಕೆ ಮೇಲೆ ನಾನಿವತ್ತು ಈ ಒಂದು ಮೊದಲು ವರ್ಷ ಸಂವತ್ಸರದ ಫಲ ಹೇಳ್ತೀನಿ. ನಾಳೆಯಿಂದ ನಾನು ಮೇಷರಾಶಿ, ವೃಷಭ, ಮಿಥುನ, ಕರ್ಕ, ಸಿಂಹ ಇದೇ ಥರ 12 ರಾಶಿಗೆ ಡೀಟೇಲಾಗಿ ಈ ವರ್ಷ ಏನಾಗತ್ತೆ, ಒಳ್ಳೆಯದೇನು ಕೆಟ್ಟದ್ದೇನು, ಕೆಟ್ಟದ್ದು ಬಂದಾಗ ಯಾವ ರೀತಿ ಸುಲಭವಾಗಿ ಬಂಡವಾಳನೇ ಇಲ್ದೇನೆ, ದುಂದು ಖರ್ಚಿಲ್ದೇ, ಯಾರ ಮೇಲೂ ಡಿಪೆಂಡ್ ಆಗ್ದೇ ನಿಮ್ಮ ರಾಶಿಯವರು ಆ ನಕ್ಷತ್ರ ಅನುಗುಣವಾಗಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ತಿಳಿಸ್ತಾ ಹೋಗ್ತೀನಿ ನಾಳಿನ ಸಂಚಿಕೆಯಿಂದ. ಇವತ್ತು ಸಂಪೂರ್ಣವಾಗಿ ಈ ಪೂರ್ತಿ ಸಂಚಿಕೆ, ಈ ಒಂದು ಎಪಿಸೋಡ್ನಲ್ಲಿ ಕ್ರೋಧಿನಾಮ ಸಂವತ್ಸರ ಹೇಗಿರುತ್ತೆ ಈ ವರ್ಷ, ಏಪ್ರಿಲ್ 9ನೇ ತಾರೀಕು ಮೊನ್ನೆ ಮಂಗಳವಾರದಿಂದ ಮುಂದಿನ ಯುಗಾದಿವರೆಗೂ ಹೇಗಿರುತ್ತೆ ವರ್ಷ, ಜಗತ್ತು ಹೇಗೆ ನಡೀತದೆ, ಈ ಭೂಮಿ, ಈ ಬ್ರಹ್ಮಾಂಡ ಯಾವ ರೀತಿ ನಡೀತದೆ, ಈ ಭೂಮಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ನಾವು ಎಲ್ಲ ವಾಸ ಮಾಡ್ತಿರೋದ್ರಿಂದ ನಮ್ಮ ಬದುಕು ಹೇಗಿರುತ್ತೆ, ನಮ್ಮ ಆಚಾರ ವಿಚಾರ, ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು, ಎಮೋಷನಲ್ ಹೆಲ್ತ್ ಹೇಗಿರುತ್ತೆ, ಏನೇನು ಆಗ್ಬೋದು ಅನ್ನೋ ವಿಚಾರನ ನಾನು ತಿಳಿಸಕ್ಕೆ ಬಯಸ್ತೀನಿ. ಕ್ರೋಧಿನಾಮ ಸಂವತ್ಸರ, ಇದು 60 ಸಂವತ್ಸರಗಳಿವೆ. 60 ಆದಮೇಲೆ ಮತ್ತೆ ರಿಪೀಟ್ ಆಗುತ್ತೆ. ಹಾಗೆ 60 ಒಂದು ಸೆಟ್ ಮುಗಿದ್ಮೇಲೆ ಮತ್ತೊಂದು ಸಲ 1, 2, 3, 4 ಅಂತೇಳಿ 60 ತನಕ ನಡೀತದೆ. ಈಗ ನಡೀತಾ ಇರೋದು 38ನೇ ಸಂವತ್ಸರ. 60 ಸಂವತ್ಸರದಲ್ಲಿ 38 ಈ ಕ್ರೋಧಿನಾಮ ಸಂವತ್ಸರ ಅಂತ ಕರೀತಾರೆ. ಅದೇನೋ ಗೊತ್ತೋ ಗೊತ್ತಿಲ್ವೋ, ಈ ವರ್ಷ ಮಂಗಳವಾರನೇ ಈ ಯುಗಾದಿ ಬಂದಿದೆ. ಮಂಗಳವಾರ ದಿವಸ, ಮಂಗಳ ಗ್ರಹದ ದಿನ, ಮಂಗಳನೇ ಈ ವರ್ಷಕ್ಕೆ ರಾಜ. ಅವನ ಕೈ ಕೆಳಗೆ ಶನಿಗ್ರಹ ಮಂತ್ರಿ ಇರ್ತಾರೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಹೇಗೆ ನಡೀತೆ, ಬರೀ ಕ್ರೋಧ ತುಂಬಿ ತುಳುಕುತ್ತೆ ಅಂತ ಹೇಳುತ್ತೆ ಸಂವತ್ಸರದ ಡೆಫಿನೇಷನ್ ಅಂತ. ಇಡೀ ಬ್ರಹ್ಮಾಂಡ, ಪಶು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಅಲ್ಲದೆ ಮನುಷ್ಯರಲ್ಲಿ, ಪ್ರಕೃತಿಯಲ್ಲಿ ಬೆಟ್ಟಗಳು, ಹಿಮಾಲಯಗಳು, ಗುಡ್ಡಗಳು, ನದಿಗಳು ಇವೆಲ್ಲವೂ ಕೂಡ ಕ್ರೋಧದಿಂದ ತುಂಬಿ ಬಾಳುತ್ತೆ ಅಂತ ಹೇಳುತ್ತೆ ಈ ಸಂವತ್ಸರದ ಡೆಫಿನೇಷನ್. ಮಂಗಳ ಗ್ರಹ ಭಾತೃ ಸೂಚನೆ ಮಾಡುತ್ತದೆ. ಯಾರ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಅಂಥವ್ರ ಮನೆಯಲ್ಲಿ ಬಹುಶಃ ಈಗಾಗಲೇ ಹಬ್ಬ ಶುರುವಾಗಿ 1 ವಾರ ಆಯ್ತಾ ಬಂತು, ಅಣ್ಣ ತಮ್ಮಂದಿರಿಗೆ ಗಲಾಟೆ. ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ. ಮಕ್ಕಳು ವಯಸ್ಸಿನಲ್ಲಿದ್ದವ್ರಿಗೆ, ಬೆಳೆದಿರೋರಿಗೆ ಅಣ್ಣನ ಮೇಲೆ ಕೋಪ, ಹೊಡೆಯೋದು, ಬಡಿಯೋದು, ಕೂಗಾಡೋದು, ಆಸ್ತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಗದ್ದೆ, ತೋಟ, ಹೊಲ. ಯಾಕೆಂದರೆ ಭೂಮಿಗೆ ಗ್ರಹ ಮಂಗಳ, ಸೈಟು, ತೋಟ, ಜಮೀನು ಇವೆಲ್ಲ ಮಂಗಳನ ಕಾರಕತ್ವ. ಅದಕ್ಕೆ ಮಂಗಳನನ್ನು ಭೂಮಿಪುತ್ರ ಅಂತ ಕರೀತಾರೆ. ಹೀಗಾಗಿ ಮನೆಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ ಈ ವರ್ಷ ಪೂರ್ತಿ. ಈ ಸಂವತ್ಸರದ ಇನ್ನೊಂದು ವಿಶೇಷತೆ ಏನಂತಂದರೆ, ತಂದೆ ಮಗನಿಗೆ ಬರೋಲ್ಲ. ಶನಿ ಮಂತ್ರಿಯಾಗಿದ್ದಾನೆ. ತಂದೆ ಸೂರ್ಯ, ಮಗ ಶನಿ ಅಂತ ಕನ್ಸಿಡರ್ ಮಾಡುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅಪ್ಪನಿಗೆ ಮಗ ಹೊಡಿಬೋದು, ಅಥವಾ ಅಪ್ಪನೇ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ಬೋದು, ಇಲ್ಲ ಅಪ್ಪ ಮಗನ ಸಂಬಂಧ ಬೇರೆ ಆಗ್ಬೋದು ಶನಿ ಮಂತ್ರಿ ಆಗಿರೋದ್ರಿಂದ. ಅಣ್ಣ ತಮ್ಮದರಲ್ಲಿ
ಜಿದ್ದು, ವೈಮನಸ್ಸು, ಕ್ರೋಧ, ಗಲಾಟೆ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಂಗಳ ಗ್ರಹ. ಕ್ರೋಧ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಜಾಸ್ತಿ ಆಗ್ತಾ ಬರ್ತದೆ. ತಾಯಿಗೆ ಮಗನಿಂದ ಹಿಂಸೆ. ನನ್ನ ಮಗ ರಾಮಚಂದ್ರನಾಗಿದ್ದಪ್ಪ, ಈಗ ನೋಡಿ ಒಬ್ಬ ರಾವಣ ಆಡ್ದಂಗೆ ಆಡ್ತಾನೆ, ಬಕಾಸುರ ಥರ ಆಡ್ತಾನೆ ಅಂತಾರೆ. ತಂದೆಗೆ ಮಗಳಿಂದ ಅವಮಾನ, ತಾಯಿಗೆ ಮಗಳಿಂದ ಚಿಂತನೆ. ಇಲ್ಲಿ ಅವಮಾನ ಬೇರೆ, ಚಿಂತೆ ಬೇರೆ. ಈ ವರ್ಷ ಈ ರೀತಿ ಜಗತ್ತಿನಲ್ಲಿ, ಇದು ಬೆಂಗಳೂರು ಇರೋರಿಗೆ ಅಂತಲ್ಲ, ಕರ್ನಾಟಕದವ್ರಿಗಲ್ಲ, ಇದು ಇಡೀ ಜಗತ್ತಿಗೆ ಅನುಭವಿಸುವಂಥ ಭವಿಷ್ಯ ಇದು. ಹೀಗಾಗಿ ತಂದೆ ಮಕ್ಕಳು ಬೇರೆ ಆಗೋ ಚಾನ್ಸ್ ಉಂಟು. ತಂದೆ ಮೇಲೆ ಮಕ್ಕಳು ಕೇಸ್ ಹಾಕ್ಬೋದು. ಶನಿ ಮಂತ್ರಿ ಆಗಿರೋದ್ರಿಂದ ಮಕ್ಕಳ ಮೇಲೆ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಡ್ಬೋದು, ಕೇಸ್ ಹಾಕ್ಬೋದು. ಕ್ರೋಧಿನಾಮ ಸಂವತ್ಸರದಲ್ಲಿ ಕುಟುಂಬ ಕಲಹ ಜಾಸ್ತಿ ಅಂತ ಹೇಳ್ತಾರೆ. ಇದು ಸಂಸಾರದಲ್ಲಾಗಿರುವಂಥ ಗೊಂದಲ ಒಂದಾಯಿತು. ಈ ಕ್ರೋಧಿನಾಮ ಸಂವತ್ಸರ ಕುಟುಂಬದ ಬಗ್ಗೆ ಹೇಳಿದೆ, ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರ ಬಗ್ಗೆ ಎಲ್ಲ. ಇಲ್ಲಿ ಹೆಣ್ಣು ಮಕ್ಕಳಲ್ಲೂ ಕೂಡ ತಂದೆ ತಾಯಿಗಳು ವೈರಿ ಆಗ್ತಾರೆ, ಮಗಳಿಗೆ ಪಾಲು ಕೊಡಲ್ಲ, ಆಸ್ತಿ ಹಂಚೋದಿಲ್ಲ. ಹೆಣ್ಮಕ್ಳು ಕೂಡ ಅಪ್ಪ ಅಮ್ಮನ ಬಾಯಿ ಬಂದಾಗ ಬೈಯೋದು ಇದೆಲ್ಲ ಮಾಡ್ತಾರೆ. ಅಪ್ಪ ಅಮ್ಮನ್ನ ಮಕ್ಕಳು ಹೊಡೆದು ಬರೆದು ವೃದ್ಧಾಶ್ರಮಕ್ಕೆ ಕಳಿಸ್ಬೋದು, ಬೀದಿಗೆ ತಳ್ಳುವಂಥ ಸಿಚುವೇಶನ್ ಇದೆ ಶನಿ ಮತ್ತು ಮಂಗಳನ ಅನುಗ್ರಹದಿಂದ. ಈ ವರ್ಷ ಮನೆಗಳಲ್ಲಿ ಅಗ್ನಿ ಅವಘಡ ಆಗ್ಬೋದು, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಏನೋ ಹೆಚ್ಚುಕಮ್ಮಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗ್ಬೋದು, ರೈಲ್ವೆ ಕೋಚ್ಗಳು ಹತ್ತು ಉರಿಬೋದು ಧಗ ಅಂಥೇಳಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬೆಂಕಿ ಬೀಳ್ಬೋದು. ಅಗ್ನಿ ಭಯ ಜಾಸ್ತಿ. ಬೀದಿಗಳಲ್ಲಿ ಕಳ್ತನ, ಹಾಡು ಹಗಲಲ್ಲೇ ಕಳ್ತನ, ರಾತ್ರಿ ಹೊತ್ತು ಕಳ್ತನ. ಎಷ್ಟೇ ದುಡಿದ್ರೂ ಕೂಡ ಲಕ್ಷ್ಮಿ ಮನೇಲಿ ಉಳಿಯಲ್ಲ, ಧನಕ್ಷಯ ಆಗುತ್ತೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಏನೂ ತಿಂದಿಲ್ಲ ಅಂತೀವಿ, ರೋಗ ಬರುತ್ತೆ. ಚೆನ್ನಾಗಿ ತಿಂದರೂ ರೋಗ ಬರುತ್ತೆ. ಅದರಿಂದ ಈ ವರ್ಷ ಪೂರ್ತಿ ಎಂಥ ಜಿಮ್ಗೆ ಹೋಗೋರು, ಯೋಗ ಮಾಡೋರು, ವಾಕಿಂಗ್ ಮಾಡೋರು, ಜಾಗಿಂಗ್ ಮಾಡೋರು, ಏರೋಬಿಕ್ಸ್ ಮಾಡೋರಿಗೂ ಕೂಡ ರೋಗ ಬಾಧೆ ತಪ್ಪಿದ್ದಲ್ಲ ಅಂತ ಹೇಳುತ್ತೆ ಈ ಕ್ರೋಧಿನಾಮ ಸಂವತ್ಸರ. ಇದು ಚಂದ್ರ, ಗುರು, ಶನಿ ಮತ್ತು ಶುಕ್ರ ಒಂದು ಪೋರ್ಟ್ಫೋಲಿಯೋ ಆಧಾರದ ಮೇಲೆ ಹೇಳ್ತಾ ಇರೋದು ನಾನು. ಸ್ತ್ರೀಯರಿಂದ ಮಾನಹಾನಿ, ಸ್ತ್ರೀಯರಿಂದ ಧನಹಾನಿ, ಸ್ತ್ರೀಯರಿಂದ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಸ್ತ್ರೀ ಇಲ್ಲಿ ಭಾಳ ವಿಶೇಷವಾದ ರೋಲ್ ಇದೆ, ಹೇಳೋಕ್ಕಾಗಲ್ಲ. ಸ್ವಂತ ಗಂಡನ್ನೇ ಸಾಯಿಸ್ಬೋದು ಹೆಂಡತಿ, ಸ್ವಂತ ಹೆಣ್ಮಕ್ಳೇ ಅಪ್ಪ ಅಮ್ಮನ್ನ ಸಾಯಿಸ್ಬೋದು, ಆಗಿದೆ ಈ ಸಂವತ್ಸರ. ಅದರಿಂದ ಈ ವರ್ಷ ಕೊಲೆಗಳು ಭಾಳಷ್ಟು ಜಾಸ್ತಿ ಆಗುತ್ತೆ. ಕುಜ ಮತ್ತು ಶನಿ ಒಂದು ಕಾರಕತ್ವದಿಂದ ಮದುವೆ ಆಗಿದ್ದರೂ ಕೂಡ ಸಣ್ಣ ಒಂದು ನೆಪದಿಂದ, ಏನೋ ಕಾಫಿಗೆ ಸಕ್ಕರೆ ಕಮ್ಮಿ ಆಯಿತು, ಸಾಂಬಾರಲ್ಲಿ ಉಪ್ಪು ಕಮ್ಮಿ ಆಯಿತು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ನೆಪದಿಂದ ಗಂಡ ಹೆಂಡರ ಕಲಹ ಜಾಸ್ತಿಯಾಗಿ ಡೈವರ್ಸ್ ಆಗೋ ಚಾನ್ಸಸ್ ಉಂಟು. ಈ ವರ್ಷ ಭಾಳಷ್ಟು ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಆಮೇಲೆ ಕೋರ್ಟಲ್ಲಿ ವಿವಾಹ ವಿಚ್ಛೇದನೆ, ಡೈವರ್ಸ್ ಆಗುವಂಥ ಕೇಸ್ಗಳು ಭಾಳಷ್ಟು ಆಗುತ್ತೆ. ಯಾವ ವರ್ಷವೂ ಆಗಿಲ್ಲ ಅಷ್ಟು ಕೇಸ್ಗಳು ಈ ವರ್ಷ ಎನ್ರೋಲ್ ಆಗುತ್ತೆ. ಈ ಕ್ರೋಧಿನಾಮ ಸಮಸ್ಯೆ ಗಂಡ ಹೆಂಡರ ವೈಮನಸ್ಸು, ಪರಸ್ತಿ ಸಂಬಂಧ, ಪರಪುರುಷನ ಸಂಬಂಧ ದೋಷದಿಂದ ಹಲವಾರು ಅವಘಡಗಳು, ಕೊಲೆಗಳು, ಇಲ್ಲ ಕೊಲೆ ಆಗಲಿಲ್ಲ ಅಂದರೆ ಅಂಗವಿಕಲತೆ, ಬಚ್ಚು ಲಾಂಗಲ್ಲಿ ಹೊಡೆದೋದು, ಏನೋ ಕೈಕಾಲು ಕಟ್ ಮಾಡಿಬಿಡೋದು, ಈ ಥರದ ದೋಷಗಳಲ್ಲಿ ಕಂಪ್ಲೇಂಟು ಮತ್ತು ಕೋರ್ಟ್ಗೆ ಕೇಸಸ್ ಜಾಸ್ತಿ ಹೋಗುತ್ತೆ. ಶನಿ ಕಾರಾಗೃಹಾಧಿಪತಿ. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ವೈಶ್ಯವಾಟಿಕೆ ಮಾಡೋ ಸ್ಥಳ, ಬಾರು, ರೆಸ್ಟೋರೆಂಟು, ತಿಪ್ಪೇಗುಂಡಿ, ಬಚ್ಚಲ ಮನೆ, ಟಾಯ್ಲೆಟು, ಇದೆಲ್ಲ ಶನಿ ವಾಸ ಸ್ಥಳಗಳು, ಕಾರಕತ್ವ ಇರುತ್ತದು. ಅಲ್ಲಿಗೆ ಆಕರ್ಷಣೆ ಜಾಸ್ತಿ ಇರ್ತದೆ. ಯಾಕೆಂದರೆ ಶನಿನೇ ಮಂತ್ರಿ ಈ ವರ್ಷ, ರಾಜ ಮಂಗಳ ಗ್ರಹ, ಶನಿ ಮಂತ್ರಿ. ಇದೆಲ್ಲ ನೋಡಿದಾಗ ನಮಗೆ ಭಾಳಷ್ಟು ತೊಂದರೆಗಳಾಗ್ತದೆ. ಬಂಧು ಮಿತ್ರರಿಂದ ಮಾಟಮಂತ್ರ ಪ್ರಯೋಗ, ಬಂಧು ಮಿತ್ರರಿಂದ ಮೋಸ ಜಾಸ್ತಿ. ಒಬ್ಬರು ಮನೇಲೂ ಇಲ್ಲ ಅವರ ನೆಂಟರಿಂದ ತೊಂದರೆ, ಇಲ್ಲ ಫ್ರೆಂಡ್ಸಿಂದ ತೊಂದರೆ, ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾನೆ, ವಾಪಸ್ ಕೊಡೋಲ್ಲ, ಇಲ್ಲ ಅದಕ್ಕೋಸ್ಕರ ಗಲಾಟೆ, ಬಂಧು ಮಿತ್ರ ನಿಷ್ಠುರ, ಅವಮಾನ, ನಿಂದನೆಗಳು. ಒಂದು ರಾಜಕಾರಣ ನೋಡಿದಾಗ ಇಡೀ ವರ್ಲ್ಡಲ್ಲಿ ನಾನು ಹೇಳ್ತಾ ಇರೋದು, ಇದು ಕರ್ನಾಟಕಕ್ಕೆ ಒಂದೇ ಅಲ್ಲ. ಈ ಎಮ್ ಎಲ್ ಎ ಕಂಡ್ರೆ ಅವನಿಗಾಗಲ್ಲ, ಆ ಎಮ್ ಎಲ್ ಎ ಕಂಡ್ರೆ ಇವನಿಗಾಗಲ್ಲ, ಈ ಎಂ ಪಿ ಕಂಡ್ರೆ ಅವನಿಗಾಗಲ್ಲ. ಹೀಗಾಗಿ ಪಕ್ಷಗಳಲ್ಲಿ ಯುದ್ಧ ಭಯ, ಅವನ ಮೇಲೆ ಮಾಟಮಂತ್ರ ಮಾಡಿಸೋದು ಈ ಎಮ್ ಎಲ್ ಎ, ಆ ಎಮ್ ಎಲ್ ಇನ್ನೊಬ್ಬ ಎಂ ಪಿ ಮೇಲೆ ಮಾಟಮಂತ್ರ ಮಾಡಿಸೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕೊಲೆಗಳು ಜಾಸ್ತಿ ಆಗುತ್ತೆ. ಇದು ವಿಚಿತ್ರವಾದ ಮರಣಗಳು ರಾಜಕೀಯ ಕ್ಷೇತ್ರದಲ್ಲಿ ನಾವು ಈ ಒಂದು ವರ್ಷದಲ್ಲಿ ಭಾಳಷ್ಟು ನೋಡ್ಬೋದು ಶನಿ ಕುಜದಿಂದ. ಕಲಾಕ್ಷೇತ್ರದಲ್ಲಿ
ಡ್ಯಾನ್ಸ್ ಇರ್ಬೋದು, ಡ್ರಾಮಾ ಇರ್ಬೋದು, ನಾಟಕ ಇರ್ಬೋದು, ಯಾವುದೇ ಇರ್ಬೋದು. ಭಾಳಷ್ಟು ರಾಜಕೀಯ ಒಳಜಗಳ, ಭಾಳಷ್ಟು ಜನ ಈ ಕಲಾಕ್ಷೇತ್ರದಲ್ಲಿರೋದು ಜೈಲಿಗೆ ಹೋಗೋ ಯೋಗ ಬರುತ್ತೆ. ಇದರಲ್ಲಿ ಶನಿ ಮಂತ್ರಿ ಶನಿ ಆಗಿರೋದ್ರಿಂದ ದಂಡಿಸ್ತಾನೆ. ಯಾವುದೋ ಒಬ್ಬರು ಹೀರೋಯಿನ್ ಜೈಲಿಗೆ ಹೋಗ್ಬೋದು, ಹೀರೋ ಜೈಲಿಗೆ ಹೋಗ್ಬೋದು, ದೊಡ್ಡ ಕಲಾವಿದ, ಹೀಗೆ ಆರ್ಟಿಸ್ಟ್ಗಳು. ಭಾಳ ದುರಂತ ಸಾವು, ದುರಂತವಾದಂಥ ಅಗೌರವ, ನೆನ್ಪಿಟ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಆ ಥರ ಎಲ್ಲ ಮಾಡಿದ್ರ ಇವರು ಅನ್ನೋ ರೀತಿಯಲ್ಲಿ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗೋ ಯೋಗ ಇದೆ. ವಿದ್ಯಾಕ್ಷೇತ್ರದಲ್ಲಿ ಹಲವಾರು ಕುತಂತ್ರಗಳು ನಡೀತದೆ. ದುಡ್ಡು ಕೊಟ್ಟು ಪರೀಕ್ಷೆ ಪಾಸ್ ಮಾಡ್ಕೊಳ್ಳೋದು ಅಥವಾ ಏನೋ ಆಗಿ ಹಲವಾರು ಅಧಿಕಾರಿಗಳು, ಹಲವಾರು ಕಾಲೇಜು, ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕೆಟ್ಟ ಹೆಸರು ಬರುವಂಥ ದುರಂತಗಳು ನಡೀತದೆ. ಇದು ಈ ಸಂವತ್ಸರದಲ್ಲಿ ನಡೆಯುವಂಥದ್ದು. ಈ ಭೂಮಿ ರಿಯಲ್ ಎಸ್ಟೇಟಲ್ಲಿ ಮರ್ಡರ್ಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಭೂಮಿಗೆ ಅಧಿಪತಿ ಮಂಗಳ ಗ್ರಹ. ಈ ಜಗತ್ತಿನಲ್ಲಿ ಭೂಮಿಗೋಸ್ಕರ ಭಾಳಷ್ಟು ಕೊಲೆಗಳು, ಅನ್ಯಾಯಗಳು ಮಾಡಿ ಹಲವಾರು ತನಿಖೆಗಳನ್ನು ಸೃಷ್ಟಿ ಮಾಡ್ತದೆ. ಲೋಕಾಯುಕ್ತ ಇರ್ಬೋದು, CBI ಇರ್ಬೋದು. ಹೀಗೆ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಕೂಡ ಭೂಮಿ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳನ್ನು ಕೊಡುವಂಥದ್ದಿದೆ. ಕಳ್ಳತನದಿಂದ ಹಲವಾರು ನೌಕರರು ಅನ್ಯಾಯ ಮಾರ್ಗದಲ್ಲಿ ಕೆಲಸ ಮಾಡಿದಂಥವರು ಬೆಳಕಿಗೆ ಬಂದು ಉದ್ಯೋಗವನ್ನು ಕಳ್ಕೊಳ್ತಾರೆ. ಅದು ಪ್ರೈವೇಟ್ ಕಂಪ್ನಿ ಇರ್ಬೋದು, ಗೌರ್ಮೆಂಟ್ ಕೆಲಸನೇ ಇರ್ಬೋದು. ಹಲವಾರು ವೀಕ್ನೆಸ್ ಹೊರಗೆ ಬರುತ್ತೆ. ಅವರೆಲ್ಲ ಹೇಗೆ ನೌಕರಿ ಕ್ಷೇತ್ರದಲ್ಲಿ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಕೆಲಸ ಹೋಗ್ಬೋದು, ಸಸ್ಪೆಂಡ್ ಆಗ್ಬೋದು, ಕೆಟ್ಟ ಹೆಸರು ಬರ್ಬೋದು. ಸರ್ಕಾರ ಕೆಲಸದಲ್ಲಿ ಮಾಡುವಂಥ ಕೆಲವು ನೌಕರರು ಆತ್ಮಹತ್ಯೆ ಇದೆ ಅಂತ ಹೇಳುತ್ತೆ ಈ ವರ್ಷ. ಶನಿ ಆತ್ಮಹತ್ಯೆಗೆ ಕಾರಕ. ಸ್ವಯಂ ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡ್ತಾನೆ ಮಂತ್ರಿಯಾದಂಥ ಶನಿ ಕ್ರೋಧನಾಮ ಸಂವತ್ಸರದಲ್ಲಿ. ಕೆಲವು ಜಡ್ಜಸ್ಗಳಿಗೆ, ಲಾಯರ್ಗಳಿಗೆ ಭಾಳಷ್ಟು ಭಯ ಇದೆ ಇದರಲ್ಲಿ. ಜಡ್ಜ್ಗಳಿಗೆ, ಲಾಯರ್ಗಳಿಗೆ ಮಾಟಮಂತ್ರ ತಂತ್ರ ಮಾಡಿಸೋದು, ಬೆದರಿಕೆಗಳು ಹಾಕೋದು, ಭಾಳಷ್ಟು ಈ ಕ್ರೋಧಿನಾಮ ಸಂವತ್ಸರ ಕೋರ್ಟಲ್ಲೂ ಕೂಡ ಭಾಳಷ್ಟು ಪಲ್ಯೂಷನ್, ವಾತಾವರಣವನ್ನು ಹಾಳು ಮಾಡುತ್ತೆ. ಅದರಿಂದ ಲಾಯರ್ಗಳು, ಜಡ್ಜಸ್ಗಳು ಬಹಳ ಶ್ರದ್ಧಾಭಕ್ತಿಯಿಂದಷ್ಟು ತಮ್ಮ ಸ್ಥಾನಮಾನಕ್ಕೆ ಬೆಲೆ ಇರ್ತದೆ. ಮತ್ತು ಪ್ರತಿಯೊಂದನ್ನು ಚಿಂತನೆ ಮಾಡಿ, ಯೋಚನೆ ಮಾಡಿ ನೀವೇನಾದ್ರು ಬರೆಯೋದು, ಜಡ್ಜ್ಮೆಂಟ್ ಬರೆಯೋದ್ರಲ್ಲೇ ಆಗಲಿ, ವಾದ ವಿವಾದ ಮಾಡೋದ್ರಲ್ಲಾಗಲಿ ಬಹಳ ಇರಬೇಕು. ಯಾಕೆಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವನು ಏನು ಬೇಕಾದ್ರೂ ಮಾಡ್ಬೋದು. ಯಾವ ಲಾಯರ್ನಾರು ಕೊಲೆ ಮಾಡ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದರಿಂದ ವಕೀಲರು, ಲಾಯರ್ಗಳು, ಜಡ್ಜಸ್ಗಳು ಯಾರನ್ನೂ ನಿಷ್ಠುರ ಮಾಡ್ಕೋಬೇಡಿ, ಯಾರನ್ನೂ ವಿರೋಧ ಮಾಡ್ಕೊಳ್ಳೋಂಥ ಸಂದರ್ಭ ಮಾಡ್ಕೋಬಾರ್ದು. ಕ್ರೋಧಿನಾಮ ಸಂವತ್ಸರ ಬಹಳ ಕ್ರೂರವಾಗಿದೆ. ರೈತರು ಮಂಗಳ ಗ್ರಹವನ್ನು ನಂಬಿರುವಂಥವ್ರು. ಭೂಮಿಗೆ ಅಧಿಪತಿ ಮಂಗಳ ಗ್ರಹ. ರೈತರಿಗೀಗ ಸಾಕಷ್ಟು ಮಳೆ ಆಗೋದಿಲ್ಲ, ಬೆಳೆ ಆಗೋದಿಲ್ಲ. ಆದ್ದರಿಂದ ಕೆಂಪು ಬಣ್ಣದ ಭೂಮಿ ಎಲ್ಲಿದೆಯೋ, ಕೆಮ್ಮಣ್ಣಿನ ಭೂಮಿ, ಅಲ್ಲಿ ಮಾತ್ರ ಚೆನ್ನಾಗಿ ಬೆಳೆ ಬೆಳೀತದೆ, ಅಷ್ಟಕ್ಕಷ್ಟೇ ಲಾಭ ಬರ್ತದೆ. ಈ ಕೆಂಪು ವಸ್ತ್ರಗಳು, ತೊಗರಿಬೇಳೆ, ಕೆಂಪು ಬಣ್ಣದ ಧಾನ್ಯಗಳು, ಕೆಂಪು ಬಣ್ಣದ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳಾಗಲಿ ಅಧಿಕವಾಗಿ ಉತ್ಪತ್ತಿ ಆಗುತ್ತೆ, ಬೆಳೆ ಕಮ್ಮಿ ಆಗ್ತದೆ. ಯಾಕೆಂದರೆ ಮಂಗಳ ಕೆಂಪು ರಕ್ತವರ್ಣದವನು ಮಂಗಳ ಗ್ರಹ. ಅವನ ಮೈಪೂತಿ ರೆಡ್ಡಿಶ್ ಅಂತೆ. ಅದರಿಂದ ಕೆಂಪು ಭೂಮಿ ಎಲ್ಲೆಲ್ಲಿದೆಯೋ ಅಲ್ಲಿ ಚೆನ್ನಾಗಿ ಬೆಳೆ ಬೆಳೆಯುತ್ತೆ. ಕೆಂಪು ಭೂಮಿ ಎಲ್ಲಿಲ್ವೋ ಅಲ್ಲೆಲ್ಲ ಸ್ವಲ್ಪ ಕಷ್ಟ. ಮಂಗಳನ ಅಧಿಕಾರ, ಅವನ ಒಂದು ಮೆಂಟ್ಯಾಲಿಟಿ ಬಿಟ್ಕೊಡೋದಿಲ್ಲ ಮಂಗಳ ಗ್ರಹ. ಹೀಗಾಗಿ ಭಾಳ ಇಷ್ಟಿದೆ. ಗದ್ದೆಗಳಲ್ಲಿ, ಕಾಡುಗಳಲ್ಲಿ, ಗುಡ್ಡಗಳಲ್ಲಿ, ವನಗಳಲ್ಲಿ ಬೆಂಕಿಯ ಅವಘಡಗಳು. ಅದರಿಂದ ಬೆಳೆ ಬೆಳೆದಂಥ ಜಾಗದಲ್ಲಿ ಬೆಂಕಿಗಳು ಹತ್ಕೋಬೋದು ಇದಕ್ಕಿದ್ದಾಗೆ, ಅಥವಾ ಬೇರೆ ಏನಾದರೂ ಆಗ್ಬೋದು ಶಾರ್ಟ್ ಸರ್ಕ್ಯೂಟಿಂದ. ಯಾರಿಗೆ ಮದುವೆ ಆಗ್ತಿಲ್ವೋ ಅವರಿಗೆ ಸ್ವಲ್ಪ ತಡೆಗಳಾಗ್ಬೋದು ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ. ಈಗ ಯಾವುದೋ ಒಂದು ಹುಡುಗಿ ನೋಡಿರ್ತಾರೆ, ಅವನು ಎಂಗೇಜ್ಮೆಂಟ್ ಮಾಡ್ಕೊಂಡೋಕ್ಕೆ ರೆಡಿ ಇರ್ತಾರೆ ಅಥವಾ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಚಾಡಿ ಮಾತು ಕೇಳಿಕೊಂಡು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಹುಡುಗಿ ಬಿಟ್ಬಿಡ್ತಾನೆ. ಎಂಗೇಜ್ಮೆಂಟ್ ಆಗಿರೋರಿಗೂ ಎಂಗೇಜ್ಮೆಂಟ್ ಬ್ರೇಕ್ ಆಗ್ಬೋದು, ಮದುವೆ ಫಿಕ್ಸ್ ಆಗಿದ್ದು ಕೂಡ ಲಾಸ್ ಆಗ್ಬೋದು. ವಿವಾಹ ಪ್ರತಿಬಂಧಕ ದೋಷ ಜಾಸ್ತಿ ಮಂಗಳ ರಾಜ ಆಗಿರೋದ್ರಿಂದ. ಮಂಗಳ, ಶುಕ್ರ, ಗುರು ಈ ಮೂರು ಜನದ್ದು ಈ ವರ್ಷ ಕಾರ್ಬಾರಿದೆ. ಅದರಿಂದ ಯಾರ್ಯಾರಿಗೆ ಮದುವೆ ಆಗಬೇಕು ಅಂತಿದ್ದೀರೋ ಈ ಅತಿ ಶೀಘ್ರದಲ್ಲೇ ಚೌಟ್ರಿ ಬುಕ್ ಮಾಡ್ಕೋಬೇಕು, ಅದು ಮಾಡಬೇಕು ಅನ್ನೋ ಕಾಯಬಹುದು. ಬೇಗ ಸಿಂಪಲ್ ಮ್ಯಾರೇಜ್, ಸಬ್ ರಿಜಿಸ್ಟರ್. ಯಾಕೆಂದರೆ ಯುಗಾದಿ ಪ್ರಾರಂಭಕ್ಕೆ ಇನ್ನೂ ಒಂದು ತಿಂಗಳಾಗಿಲ್ಲ. ಒಂದು ತಿಂಗಳೊಳಗೆ ನೀವು ಮದುವೆಗಳು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಇಲ್ಲದರೆ ಚಾಡಿ ಮಾತು ಕೇಳೋ ಅಥವಾ ಇನ್ನೇನೋ ಪ್ರಾಬ್ಲಮ್ಮೋ, ಸೂತ್ಕ ಬಂತು, ಇಲ್ಲ ಏನೋ ಜೈಲಿಗೆ ಹೋದ, ಏನೋ ಒಂದು ರೀತಿಯಲ್ಲಿ ಆ ಮಂಗಳ ಕಾರ್ಯಕ್ಕೆ ಮಂಗಳನೇ ಬ್ರೇಕ್ ಹಾಕ್ಬಿಡ್ತಾರೆ. ಮಾಟಮಂತ ತಂತ್ರಗಳ ಬಾಧೆ ಹೆಚ್ಚಾಗತ್ತೆ. ಬಾಂಬ್ ಬಿಡೋದು, ಬ್ಲಾಸ್ಟಿಂಗ್ ಮಾಡೋದು,
ಅಗ್ನಿ ಅವಘಡ, ಬಾಂಬ್ ಹಾಕ್ಬಿಟ್ಟು ಬೆಂಕಿ ಹಾಕೋದು, ಇದಲ್ಲ. ಈ ಥರದ್ದು ಕಳ್ಳರ ಭಯ, ಅದರ ಮನೆಗಳಲ್ಲಿ ಭಾಳ ಎಚ್ಚರಿಕೆ ಆಗಿರಬೇಕು. ಚೋರ ಭಯ, ಅಗ್ನಿ ಭಯ, ಮತ್ತು ಬರೋ ದುಡ್ಡು ಯಾರು ಕೊಡದೇ ಇರೋ ಬಿಡ್ತಾರೆ. ಈಗ ನಾನು 1 ಲಕ್ಷ ಕೊಟ್ಟಿದ್ದರೆ ಕೊಡೋದೆಲ್ಲ ಅಪ್ಸ್ಕೊಂಡು ಆಗಿಬಿಡ್ತಾನೆ. ಈಗ ಧನಹಾನಿ, ಧನಕ್ಷಯ, ಹೀಗೆ ಬರಬೇಕಾದದ್ದು ಲೋನ್ ಕೂಡ ಸ್ಯಾಂಕ್ಷನ್ ಅಂತ ಲೋನ್ ಬರೋದಿಲ್ಲ, ಧನಕ್ಷಯ. ಈ ಥರ ಸಿಂಪ್ಟಮ್ಸ್ ಇರೋದ್ರಿಂದ ನನ್ನ ಪ್ರಕಾರ ನೀವು ಬಹಳಷ್ಟು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ಎಂಥ ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿ, ಜಗತ್ತಿಗೆ ಚಕ್ರವರ್ತಿ ಸಾಮ್ರಾಟ ಆಗಿದ್ದರೂ ಕೂಡ ಪ್ರಕೃತಿ ಮುಂದೆ ನಾವೇನೂ ಇಲ್ಲ. ಪ್ರಕೃತಿ ಕಣ್ಣು ತೆಗೆಸೋಳು ಒಂದು ಭೂಕಂಪ ಮಾಡಿಬಿಟ್ರೆ ನಮ್ಮದು ಏನೂ ಇರೋದಿಲ್ಲ. ಹೆಂಗೋ ಒಂದು ಅಗ್ನಿ ಅವಘಡ ಆಯಿತು ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲ ಉಂಟು, ಒಳ್ಳೆ ಮಾತಾಡ್ತೀವಿ, ಬುದ್ಧಿ ಇದೆ, ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಪವರ್ ಇದೆ, ಎಲ್ಲ ಇದೆ. ಆದರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಪ್ರಕೃತಿ ಮುಂದೆ. ಯಾವುದೂ ನಮ್ಮ ಕಂಟ್ರೋಲಿಲ್ಲ, ಪ್ರಕೃತಿ ಅದೇ ಭಗವಂತ. ಆದ್ದರಿಂದ ಈ ಒಂದು ಕಾಲಚಕ್ರವನ್ನು, ಈ ಒಂದು ಸಂವತ್ಸರವನ್ನು, ಈ ಕ್ರೋಧಿನಾಮ ಸಂವತ್ಸರವನ್ನು ನಮಗೆ ಅತಿಯಾದ ಪ್ರಭಾವ ಬೀರಬಾರ್ದು. ಒಂದು ಸಂವತ್ಸರ ಫಲ, ಒಂದು ನಮ್ಮ ನಕ್ಷತ್ರದ ಫಲ, ನಾವು ಹುಟ್ಟೋ ರಾಶಿ ಫಲ, ಒಂದು ಲಗ್ನದ ಫಲ, ಇದಲ್ಲದೆ ನಮ್ಮ ವಂಶದಿಂದ ಬಂದಿರೋ ಶಾಪ ಪಾಪಗಳು ಇವೆಲ್ಲ ಒಂದೇ ಸಲ ಅಟ್ಯಾಕ್ ಮಾಡುತ್ತೆ ಪ್ರತಿ ವರ್ಷವೂ. ಆದರೆ ಈ ವರ್ಷವೇ ಸರಿ ಇಲ್ಲ, ಈ ವರ್ಷ ಕ್ರೋಧಿನಾಮ ಸಂವತ್ಸರನೇ ಸರಿ ಇಲ್ಲ. ಹೀಗಾಗಿ ಈ ಒಂದು ಸಂವತ್ಸರದಲ್ಲಿ ನೆಕ್ಸ್ಟ್ ಯುಗಾದಿವರೆಗೂ ನಾವು ಸುಖವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಬಾಳಿ ಬದುಕಿ ಸಂತೋಷವಾಗಿರಬೇಕು ಅಂತಂದರೆ, ಈ ಕಾಲಚಕ್ರದಲ್ಲಿ ಆನಂದವಾಗಿರಬೇಕು ಅಂತಂದರೆ ನಾವು ಕಾಳಭೈರವನನ್ನು ಪೂಜೆ ಮಾಡಬೇಕು. 1. 2. ಪ್ರತಿನಿತ್ಯ ಗಣಪತಿಯನ್ನು ಆರಾಧನೆ ಮಾಡಬೇಕು. 3ನೇದು ರುದ್ರದೇವರನ್ನು ನಾವು ಆಚರಣೆ ಮಾಡಬೇಕು. ಯಾಕಂದರೆ ಕುಜ ಪಾಪಗ್ರಹ, ಶನಿ ಶತ್ರುಗ್ರಹ. ಕುಜ ರಾಜ, ಶನಿ ಶತ್ರು. ಹೇಳಿ ಕೇಳಿ ಮಂಗಳಗ್ರಹ ಪಾಪಗ್ರಹ, ಶನಿ ಹೇಳಿ ಕೇಳಿ ಶತ್ರು. ಆಯುಷ್ ಕಂಟಕಕ್ಕೆ, ಆಯುಷ್ ಅಭಿವೃದ್ಧಿಗೆ, ಆಯುಷ್ ವೃದ್ಧಿಗೆಲ್ಲ ಶನಿ. ಈ ವರ್ಷ ಯಾರ್ಯಾರು ಮಚ್ಚು ಲಾಂಗಲ್ಲಿ ಸಾಯ್ತಾರೋ, ಯಾರ್ಯಾರು ಬೆಂಕಿಲಿ ಬಿದ್ದು, ಸಿಕ್ಕಾಪಟ್ಟೆ ಆತ್ಮಹತ್ಯೆ, ಭಾಳಷ್ಟು ನೋವು, ಸಾವುಗಳು. ಈ ವರ್ಷ ಆಗೋಷ್ಟು ಸಾವುಗಳು ಇನ್ನೆಲ್ಲೂ ನಾವು ನೋಡಿರಲ್ಲ. ಇದು ಮತ್ತು ರಕ್ತಾಕ್ಷಿ ಸಂವತ್ಸರ ಅಂತ ಒಂದು ಬರುತ್ತೆ, ಅಲ್ಲಿ ಬರೀ ರಕ್ತನೇ ಹರಿಯುತ್ತಂತೆ. ಹೀಗೆ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಕಾಳಭೈರವ ಮತ್ತು ರುದ್ರರನ್ನು ಆರಾಧನೆ ಮಾಡಬೇಕು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತೇಳಿ ರುದ್ರಗಾಯತ್ರಿ ಮಂತ್ರ. ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ. ಸಿಂಪಲಾಗಿ ಓದಕ್ಕೆ ಬರೀಕೆ ಬರೆದವರು, ಓದಕ್ಕೆ ಬರೀಕೆ ಬರೋರು ರುದ್ರ ಗಾಯತ್ರಿ ಹೇಳಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದು ರುದ್ರ ಗಾಯತ್ರಿ. ಬರಲ್ಲ ಹೇಳಕ್ಕೆ ಇದೆ, ಸಿಂಪಲ್ ಲಘು ಮಂತ್ರ. ಓಂ ರುದ್ರಾಯ ನಮಃ. ಇದು ಒಂದು ರೌದ್ರತನವನ್ನು, ಕ್ರೋಧತನವನ್ನು ಹಾಳು ಮಾಡೋಕ್ಕೆ ರುದ್ರ ಮಂತ್ರ. ಈ ಪರಿಸರ ಬಂಧು ಮಿತ್ರರಿಂದ ಯಾವ್ಯಾವ ಕಾಲಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಓಂ ಕಾಳಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ ಅಂತ ಹೇಳಬೇಕು. ಅಪ್ಪ ಮಿನಿಸ್ಟ್ರು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆದರೆ ನನ್ನ ಹಣೆ ಬರನೇ ಸರಿ ಇಲ್ಲ ಅಂದರೆ, ಯಾವ ಅಪ್ಪ ಅಮ್ಮ ಬಂಧು ಬಳಗ ಕೋಟಿ ಇದ್ರೇನು, ಓದಿದ್ರೇನು, ನನ್ನ ಹಣೆ ಬರ ಕರೆಕ್ಟಾಗಿ ಆಗಬೇಕು ಅಂದರೆ ರುದ್ರ ಕಾಳಭೈರವರನ್ನು ನಾವು ಜಪ ಮಾಡಬೇಕು. ಆದ್ದರಿಂದ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಏಳುವಾಗ, ಮಲಗುವಾಗ, ಕೂತಾಗ, ನಿಂತಾಗ ರುದ್ರ ಗಾಯತ್ರಿ ಅಥವಾ ರುದ್ರ ಮಂತ್ರ, ಕಾಳಭೈರವನ ಲಘು ಮಂತ್ರ ಓಂ ಕಾಳಭೈರವಾಯ ನಮಃ ಅಂತ ಜಪ ಮಾಡಬೇಕು. ಸಾಧ್ಯ ಆದರೆ ಶವ ಸಂಸ್ಕಾರಕ್ಕೆ ಏನಾದ್ರು ಒಂದು ದಾನ ಮಾಡಿ. ಈ ವರ್ಷ ಯಾರ ಸತ್ತೋಗಿದ್ರೆ ಆ ಸತ್ತೆಣಿಗೆ ಒಂದು ಸಲ ನಮಸ್ಕಾರ ಮಾಡಿ, ಆ ಸತ್ತೆಣಿಗೆ ಒಂದು ದಳ ಹೂವು ಇಡಿ. ಈ ಕ್ರೋಧನಾಮ ಸಂವತ್ಸರದಿಂದ ನಿಮಗೆ ಬರೋ ತೊಂದರೆ ನಿವಾರಣೆ ಆಗುತ್ತೆ ಅಂತೇಳಿ ಸಂವತ್ಸರದ ಫಲ ಹೇಳ್ತಾ ಇದೆ. ಸಂವತ್ಸರಕ್ಕೂ ಒಂದು ರೆಮಿಡಿ ಕೊಟ್ಟಿದ್ದಾನೆ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಮಗೆ ಅವಘಡಗಳು, ಸಾವುಗಳು, ಅಂಗವಿಕಲತೆ ಮತ್ತು ರಕ್ತಪಾತಗಳಾಗಬಾರ್ದು ಅಂದರೆ ಯಾವುದೇ ಜಾತಿ ಯಾರೇ ಆಗಿರಲಿ ಆ ಸತ್ತ ಎಡಕ್ಕೊಂದು ನಮಸ್ಕಾರ ಮಾಡಿ. ಯಾವುದೇ ಜನಾಂಗದ ಯಾವುದೇ ದಂಧವರಾಗಿರಲಿ ಸತ್ತಾಗ ನಮಸ್ಕಾರ ಮಾಡಿ. ಏನೋ ಒಂದು ಹೂವಿನ ಹಾರನೋ, ಒಂದು ತುಳಸಿನೋ, ಒಂದು ಹೂವನೋ ಏನೋ ಹಾಕ್ಬಿಡಿ. ಮತ್ತು ಯಾರ ಸತ್ತೋಗಿದ್ರೆ ಒಂದು 5 ರೂಪಾಯಿ ದಾನ ಮಾಡಿ. ಅವನೆಂಥ ಕರೋಡ್ಪತಿನೇ ಆಗಿರಲಿ ಸತ್ತಿರೋನು, ನಿಮ್ಮ ಕಡೆಯಿಂದ ಒಂದು 5 ರೂಪಾಯಿ ದಾನ ಮಾಡಿಬಿಟ್ರೆ, ಒಂದು 5 ರೂಪಾಯಿ ದಾನ ಮಾಡಿದ್ರೆ, ಅಥವಾ ಒಂದು ಹೂವು ಹಾಕಿಬಿಟ್ರೆ, ಅಥವಾ ಒಂದು ಸಲ ನಮಸ್ಕಾರ ಮಾಡಿದ್ದೆ ಆದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಬರುವಂಥ ಅಗ್ನಿ ಭಯ,
ಕಳ್ಳರ ಭಯ, ಚೋರ ಭಯ, ವ್ಯಾಧಿ ಭಯ, ಸಕಲ ಕಂಟಕಾದೀನ್ ಮುಕ್ತರಾಗಲು ಶವ ಸಂಸ್ಕಾರಕ್ಕೆ ಇದು ತಂತ್ರ ಏನು? ಎಲ್ಲರೂ ಶವ ಕಂಡ್ರೆ ನಿಂತು ನಮಸ್ಕಾರ ಮಾಡಬೇಡಿ. ಯಾವುದೇ ಜಾತಿ ಆಗಿರಲಿ, ಯಾರೇ ಆಗಿರಲಿ, ಅವನೆಂಥವನೇ ಆಗಿರಲಿ, ಶವ ಕಾಣ್ತದೆ ನಮಸ್ಕಾರ ಮಾಡಿ. ಏನೋ ಒಂದು ಹೂವು ಹಾಕಿ ಗೊತ್ತಿದ್ದರೆ, ಇಲ್ಲ ಅವ್ರ ಜಾಗಕ್ಕೆ ಹೋಗ್ಬೇಕಾದ್ರೆ. ಅದಕ್ಕೆ ಕೆಲವು ಶವ ಸಂಸ್ಕಾರದಲ್ಲಿ ಕಾಯಿನ್ಸ್ ಹಾಕ್ತಾರೆ ಹೆಣೆ ಎತ್ಕೊಂಡು ಹೋಗುವಾಗ. ಇದಕ್ಕೆ ಯಾವ್ಯಾವ ರಾಶಿ ಯಾವ್ಯಾವುದು ನಕ್ಷತ್ರಕ್ಕಿಂತ ಹೆಚ್ಚಾಗಿ ಈ ಸಂವತ್ಸರಕ್ಕೆ ಬೇಕಾದಂಥ ಪರಿಹಾರ ನಾನಿವತ್ತು ಕಾಳಭೈರವರ ನಾಮಸ್ಮರಣೆ, ರುದ್ರದೇವರ ನಾಮಸ್ಮರಣೆ ಮತ್ತು ಕುಜ ಮತ್ತು ಶನಿಗೆ ಶಾಂತಿ, ರುದ್ರ ಮತ್ತು ಕಾಳ. ನಾನು ಆಗಲೇ ಶನಿ ಶತ್ರುಗ್ರಹ, ಕುಜ ಪಾಪಗ್ರಹ. ಈ ಪಾಪಗ್ರಹನೇ ರಾಜ ಆಗಿದ್ದಾನೆ ಇವತ್ತು. ಶತ್ರುನೇ ನಮಗೆ ಶನಿ ಶತ್ರುಗ್ರಹ. ಆ ಶನಿನೇ ನಮಗೆ ಶತ್ರು ಇರುವಾಗ ನಮ್ಗೆ ಇಡೀ ಜಗತ್ತಿಗೆ ಶನಿ ಶತ್ರು. ಹಾಗಾಗಿ ಮಳೆ ಬೆಳೆ ಹೆಚ್ಚಿಗೆ ಆಗೋದಿಲ್ಲ, ವೈರತ್ವ ಜಾಸ್ತಿ ಆಗುತ್ತೆ. ಶನಿಗೆ ಮಂತ್ರಿ ಪದವಿದೆ, ಸೇನಾಧಿಪತಿ ಇದೆ, ಅರ್ಘ್ಯಾಧಿಪತಿ, ಮೇಘಾಧಿಪತಿ ಎಲ್ಲ ಆಗಿರೋದ್ರಿಂದ ಶನಿಗೆ 4 ಪದವಿ ಕೊಟ್ಟಿದ್ದಾರೆ ಈ ವರ್ಷ ಬ್ರಹ್ಮದೇವರು ಈ ಕ್ರೋಧಿನಾಮ ಸಂವತ್ಸರದಲ್ಲಿ. ಹೀಗಾಗಿ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ನನಗೆ ಗೊತ್ತಂಥ ಅನುಭವದ ಆಧಾರದ ಮೇಲೆ ಈ ವರ್ಷದ ಭವಿಷ್ಯವನ್ನು ಎಲ್ಲ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೆಲ್ಲ ಪರಿಹಾರ ಕಾಳಭೈರವ ನಾಮಸ್ಮರಣೆ, ರುದ್ರದೇವರ ಜಪ, ಶವಕ್ಕೆ ಸಂಸ್ಕಾರ ಮತ್ತು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಅಷ್ಟೋತ್ತರ, ಶನಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಕೆಲವು ಮಠಾಧಿಪತಿಗಳು ನಮ್ಮನಿಗೆ ಕೇಳಿಕೊಂಡ್ರು ಕ್ರೋಧಿನಾಮ ಸಂವತ್ಸರ ಇನ್ನೂ ವಿವರವಾಗಿ ತಿಳಿಸಿ ಅಂತೇಳಿ, ಕೆಲವು ಲಾಯರ್ ಕೂಡ ಹೇಳಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ ಎಲ್ಲ ಕಡೆಯೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಈ ವರ್ಷ ಮೇಷರಾಶಿಯವ್ರಿಗೆ ಏನಾಗುತ್ತೆ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಚಾರನ ನಾನು ಡೀಟೇಲಾಗಿ ಅರ್ಧ ಗಂಟೆ ಸಂಚಿಕೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.